ಎಲ್ಲರೂ ಓಣಿ ಒಳಗೆ ಕಾಮದಾನ ಮಾಡ್ತಾ ಇರ್ತೀರಿ. ಅಂದರೆ ರೋಡ್ ಮೇಲೆ ಯಾರು ಸಾರ್ವಜನಿಕರಿಗೆ ತೊಂದರೆ ಆಗದಿರೋಂಗ ನಾವು ಕಾಮನ್ನ ಸುಡಬೇಕಾಗತ್ತೆ. ಅದಕ್ಕಾಗಿ ಸಾರ್ವಜನಿಕರಿಗೆ ಆಮೇಲೆ ರೋಡ್ಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕಾಮದಾನ ಮಾಡಬೇಕಂತ ಕೇಳ್ಕೊಳ್ತೀವಿ. ಆಮೇಲೆ ಬಣ್ಣದ್ದು ಭಾಳ ಇಂಪಾರ್ಟೆಂಟ್ ನಮಗೆ. ಯಾಕಪ್ಪ ಅಂತಂದ್ರೆ ನಮ್ಮದು ಮೇನ್ ಸಿಟಿ ಆಗಿರೋದ್ರಿಂದ ಬಸ್ ಅದೆಲ್ಲ ತಿರುಗಾಡ್ತಿರ್ತವೆ. ಬಸ್ನಾಗ ಎಲ್ಲರೂ ಯಾವುದೇ ಕೆಲಸಕ್ಕೆ ಹೋಗ್ತಿರ್ತಾರೆ. ಆ ಟೈಮ್ನಾಗ ಎಕ್ಸಾಮ್ಸ್ ಇದ್ದರೆ ಸ್ಕೂಲ್ ಮಕ್ಕಳು ಎಕ್ಸಾಮ್ಗೆ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ಯಾಕೆಲ್ಲ ನಿಮ್ಮ ಪಡೆಗೆ ನೀವು ಮಾಡ್ತಿರ್ತೀರಿ, ನಮ್ಮ ಪಡೆಗೆ ನಾವು ಬಂದೋಬಸ್ತ್ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಎಲ್ಲರೂ ಹಬ್ಬ ಸಕ್ಸಸ್ಫುಲ್ಲಾಗಿ ಆಚರಣೆ ಮಾಡೋಣ. ಆಮೇಲೆ ಈಗೆಲ್ಲ ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತವೆ ಅನ್ನೋದ್ರೆ ಕೆಮಿಕಲ್ ಬಣ್ಣ ಆಡೋದ್ರಿಂದ, ಈಗ ಗಣೇಶ ಹಬ್ಬದಾಗ ಪಟಾಕಿ ಹೊಡಿಯೋದ್ರಿಂದ ಕೆಲವೊಂದು ಜನ ಸಣ್ಣ ಮಕ್ಕಳು ಕಣ್ಣಿಗೆ ಕಳ್ಕೊಂಡಿರ್ತಾರೆ. ಅದನ್ನೆಲ್ಲ ಎಕ್ಸಾಂಪಲ್ಸ್ ನೋಡಿದ್ದೀವಿ ದೊಡ್ಡ ದೊಡ್ಡ ಸಿಟಿ ಒಳಗೆ. ಅದೇ ರೀತಿಯಾಗಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೂಡ ಏನಾಗತ್ತಪ್ಪ ಅಂತಂದ್ರೆ ಕೆಮಿಕಲ್ ಮಿಶ್ರಿತ ಬಣ್ಣ ಆಡೋದ್ರಿಂದ ಸ್ಕಿನ್ ಡಿಸೀಸ್ ಆಗಿ ಮತ್ತು ಕೆಲವೊಂದು ಕಣ್ಣಿಗೆ ತೊಂದರೆಯಾಗಿ ಕಣ್ಣು ಕಳ್ಕೊಂಡದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಹಬ್ಬ ಹೆಂಗೆ ಆಚರಣೆ ಮಾಡ್ಬೇಕಪ್ಪ ಅಂದ್ರೆ 2 ದಿವಸ 3ನೇ ತಾರೀಕು ಮತ್ತು 4ನೇ ತಾರೀಕು, ಕೆಲವೊಂದು ಕಡೆ 2ನೇ ತಾರೀಕು 3ನೇ ತಾರೀಕಿದೆ. ನಮ್ಮ ಮೂಡ್ಲಿಗಿ ಸಿಟಿ ಒಳಗೆ 4ನೇ ತಾರೀಕು ಬಣ್ಣ, 3ನೇ ತಾರೀಕು ಸಾಯಂಕಾಲ ಕಾಮದಾನ ಇದೆ. ಹಂಗೆ ಮಠದಲ್ಲಿ ಅನೌನ್ಸ್ ಮಾಡಿದಾರೆ ಅಂತ ಹೇಳಿದ್ರು. ಹೆಂಗೆ ಇರ್ಬೇಕಪ್ಪ ಅಂದ್ರೆ ಜಸ್ಟ್ ನಾವಿದ್ರ ಹಬ್ಬ ಆ ಟೈಮ್ನಾಗ ನೀವು ಬಣ್ಣ ಹಾಕಿರಂದ್ರೆ ಬೈ ಫೋರ್ಸ್ ಯಾರು ವಾಲಂಟಿಯರ್ ಆಗಿ ಬಣ್ಣ ಹಚ್ಕೋತಾರಂದ್ರೆ ಅವ್ರಿಗೆ ಹಚ್ಚ್ರಿ, ನಮ್ದೇನು ಅಭ್ಯಂತರ ಇರಲ್ಲ. ಬಟ್ ಹಚ್ಕೊಳ್ಳೋರ್ದು ಅಭ್ಯಂತರ ಇರಂಗಿಲ್ಲ. ಅದಕ್ಕೆ ಬೈ ಫೋರ್ಸ್ ಏನಾದ್ರು ಮಾಡಕ್ ಹೋದ್ರಿ ಅಲ್ಲೇ ಘರ್ಷಣೆ ಸ್ಟಾರ್ಟ್ ಆಗತ್ತೆ, ಜಗಳ ಆಗ್ತವೆ. ಜಗಳ ಆಗಿ ಮತ್ತು ನಾವು ಪೊಲೀಸರ ಎಂಟರ್ಫಿಯರ್ ಆಗಬೇಕಾಗತ್ತೆ. ಅದಕ್ಕಾಗಿ ಬೈ ಫೋರ್ಸ್ ಯಾರು ಏನೋ ಅಂತದ ಬಣ್ಣ ಹಚ್ಚೋದಾಗ್ಲಿ ಅವ್ರಿಗೆ ಏನಾರು ಅನ್ನೋದಾಗ್ಲಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಸ್ಸಸ್ ತಿರುಗಾಡ್ತಿರ್ತವೆ. ಬಸ್ ಗ್ಲಾಸ್ ಓಪನ್ ಇದ್ದಾಗ ಡ್ರಮ್ ಇಟ್ಕೊಂಡು ಕೂತು ತಾವೆಲ್ಲ ಬಣ್ಣ ಹಾಕ್ತಾ ಇರ್ತೀರಿ. ದಯವಿಟ್ಟು ಅಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಾವು ಬೇರೆಯವ್ರಿಗೆ ಹೋದಾಗ ನಾವು ಯಾವುದೇ ಕೆಲಸಕ್ಕೆ ಹೋಗಿರ್ತೀವಿ, ನಮಗೆ ಅದಾದ್ರೆ ಯಾವ ಫೀಲಿಂಗ್ ಆಗಿರ್ತೈತಿ ಮತ್ತು ನಮ್ಗೆ ಎಷ್ಟು ತ್ರಾಸ ಆಗತ್ತೆ ಅದ ಫೀಲಿಂಗ್ಸ್ ಅವ್ರಿಗೆ ಆಗ್ತಾ ಇರತ್ತೆ. ಅದಕ್ಕೆ ದಯವಿಟ್ಟು ಯಾರು ಅಂಥದ್ದು ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ. ಬಟ್ ಆದಷ್ಟು ಬೇಗ ಆಲ್ಮೋಸ್ಟ್ 11:30 12 ಗಂಟೆ ಒಳಗೆ ಎಲ್ಲ ಕ್ಲೋಸ್ ಮಾಡಿರಿ. ಬಣ್ಣ 12 ಗಂಟೆ ಒಳಗೆ ಎಲ್ಲರೂ ಕ್ಲೋಸ್ ಮಾಡಿ ನೆಕ್ಸ್ಟ್ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಏನಿರ್ತಾವೆ ಅದನ್ನೆಲ್ಲ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ತಮಗೆ ಮನವಿ ಮಾಡ್ತೀವಿ. ಮತ್ತು ಹೆಣ್ಮಕ್ಳು ಹೋಗ್ತಿರ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಹೋಗ್ತಿರ್ತಾರೆ, ಆಮೇಲೆ ವಯಸ್ಸಾದವ್ರು ಹೋಗ್ತಿರ್ತಾರೆ. ಅವ್ರಿಗೆ ಯಾರು ದಯವಿಟ್ಟು ಬೈ ಫೋರ್ಸ್ ಬಣ್ಣ ಹಚ್ಚಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು SLC ಎಕ್ಸಾಮ್ಸು ಬರುತ್ತೆ ಈಗ ನೆಕ್ಸ್ಟು. ಅದಕ್ಕಾಗಿ ಹಲಗೆ ಅದು ಎಲ್ಲ ಜಾಸ್ತಿ ಹೊಡಿತಿರ್ತಾರೆ ನೈಟ್ ಟೈಮ್. ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು, ಸ್ಕೂಲ್ ಮಕ್ಕಳಿಗೆ. ಯಾಕಂದ್ರೆ ಓದ್ತಿರ್ತಾರೆ, ಅವ್ರದ್ದು ಫ್ಯೂಚರ್, ಅವ್ರ ಜೀವನ, ಅವರೇ ಸ್ಕೂಲ್ SLC ಮತ್ತು PUC ಎರಡೂ ಭಾಳ ಇಂಪಾರ್ಟೆಂಟ್ ಇದು ಸ್ಕೂಲ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಜಾಸ್ತಿ ಟೈಮ್ ನೀವು ಹಲಗೆ ಬಾರಿಸೋದ್ರಿಂದ ಏನಾಗುತ್ತೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಓದ್ತಿರ್ತಾರೆ, ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕಾಗಿ ಲಿಮಿಟ್ಸ್ ಇರಲಿ. ಸ್ವಲ್ಪ ಬೇಗ ಹಲಗೆ ಬಾರಿಸೋದು ಎಲ್ಲ ಕ್ಲೋಸ್ ಮಾಡಿರಿ. ಅದೇ ರೀತಿಯಾಗಿ ಬಣ್ಣ 12 ಗಂಟೆ ಒಳಗೆ ಎಲ್ಲ ಕ್ಲೋಸ್ ಮಾಡಿರಿ. ಮತ್ತು ನೆಕ್ಸ್ಟ್ ರಂಜಾನು ಬರ್ತಾ ಇದೆ. ರಂಜಾನ್ ಹಬ್ಬಕ್ಕೂ ಅಡ್ವಾನ್ಸ್ ಆಗಿ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಚೆನ್ನಾಗಿ ಹೋಳಿ ಹಬ್ಬನ ಆಚರಣೆ ಮಾಡೋಣ. ಚೆನ್ನಾಗಿ ರಂಜಾನ್ ಹಬ್ಬನ ಇವಾಗ ಯಾರ ಗಲಾಟೆ ಮಾಡಿಕೊಂಡು ಬೈ ಚಾನ್ಸ್ ಸಿಕ್ಕಾಕೊಂಡ್ರೆ ಮುಗೀತು. ನಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ. ಅದೆಲ್ಲ ನಮ್ಮ ಸ್ಟೇಷನ್ನಾಗ ರೆಕಾರ್ಡ್ ಮೇಂಟೈನ್ ಮಾಡಿದವ್ರಿಗೆ ಅನುಭವ ಇರುತ್ತೆ. ಮಾಡದೇ ಇರೋರು ಹೊಸದಾಗಿ ಯಾರು ಎಂಟ್ರಿ ನಮ್ಮ ಸ್ಟೇಷನಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡೋಂಗೆ ಆಗ್ಬಾರ್ದು. ಯಾಕಂದ್ರೆ ಎವ್ರಿ ಹಬ್ಬ ಹರಿದಿನ ಬರಲಿ. ನೆಕ್ಸ್ಟ್ ಈಗ ಹೋಳಿ ಹಬ್ಬದಾಗ ಯಾರು ಗಲಾಟೆ ಮಾಡಿರಿ ನಮ್ಮ ಸ್ಟೇಷನ್ ಒಳಗೆ ಕೇಸ್ ರಿಜಿಸ್ಟರ್ ಆಯ್ತಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ಯಾವ ಹೋಳಿ ಹಬ್ಬ ಬಂದರು, ಗಣೇಶ ಚತುರ್ಥಿ ಬಂದರು ಏನು ಮಾಡ್ತೀವಿ, ಇಲ್ಲಿ ನಾವು ಒಂದು ಪ್ರಿವೆಂಟಿವ್ ಕೇಸಸ್ ಮಾಡ್ತೀವಿ, ತಂದು ಕುಣಿಸೋ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇವ್ರಿಗೆ ನೆಕ್ಸ್ಟ್ ಗಲಾಟೆ ಮಾಡೋ ಚಾನ್ಸ್ ಐತಪ್ಪ ಅಂತೇಳಿ ಒಂದು ತಹಸೀಲ್ದಾರ್ ಕೇಸ್ ಮಾಡಿ ಬಂಡೋರ್ ಮಾಡಿಸೋದು ನಿಮಗೆಲ್ಲ ಕಿರಿಕಿರಿ ಆಗಕತ್ತೈತೆ. ಅದು ಅದಕ್ಕೆ ತಾವೆಲ್ಲ ಯಾವುದಕ್ಕೂ ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಚೆನ್ನಾಗಿ ಮಾಡಿ ಹಬ್ಬ ನೆನಪುಳಿಯಂಗೆ ಮಾಡ್ಕೋಬೇಕು. ಕೆಟ್ಟದ್ದು